ನಾವು ಈ ಮೌಲ್ಯಾಂಕನ ಏನ್ ಕ್ವಶನ್ ಪೇಪರ್ ಬಿಡ್ಸೋದ್ ನೋಡ್ರಿ 8ನೇ ಕ್ಲಾಸ್ ನಮ್ದು ಇಂಗ್ಲಿಷ್ ಲ್ಯಾಂಗ್ವೇಜ್. ಸೊ ಅದ್ರಲ್ಲಿ ಒಂದು ಕ್ವಶನ್ ಆ ನಮಗೆ ಜಾಸ್ತಿ ಎಕ್ಸಾಂಪಲ್ಸ್ ಬೇಕಾಗಿದ್ದು ಕ್ವಶನ್ ನಂಬರ್ 19 ಅನ್ಸುತ್ತೆ. ಓಕೆ, ಕ್ವಶನ್ ನಂಬರ್ 19. ಸೊ ಈ ಕ್ವಶನ್ ಬಗ್ಗೆ ನಾವು ಜಾಸ್ತಿ ಡಿಸ್ಕಷನ್ ಮಾಡ್ಲೇಬೇಕು, ಯಾಕಂದ್ರೆ ಇದು ಹೊಸದು ನಿಮಗೆ. 19th ಕ್ವಶನ್ ಏನಂತಿದೆ, ಲಾಸ್ಟ್ ವೀಕ್ ರಹೀಮ್ ಬಿ ಪ್ಲಸ್ ಡ್ರಾ ಅಂತ ಕೊಟ್ಟಿರ್ತಾರ, ಪಿಕ್ಚರ್ ಆನ್ ದ ವಾಲ್ ಅಂತ ಸ್ಟೇಟ್ಮೆಂಟ್ ಇದೆ. ಕೊಟ್ಟ ತಕ್ಷಣ ಇಲ್ಲಿ ಕೆಳಗಡೆ ಏನಂದ ನೋಡ್ರಿ, ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಬ್ಸ್ ಗಿವನ್ ಇನ್ ದ ಬ್ರಾಕೆಟ್ಸ್. ಏನ್ ಬ್ರಾಕೆಟ್ಸ್ ದಲ್ಲಿ ಕೊಟ್ಟಿದಾರ ಅದರ ಸೂಕ್ತವಾದ ವರ್ಬ್ ಕ್ರಿಯಾಪದದ ರೂಪವನ್ನ ಫಿಲ್ ಮಾಡ್ರಿ ಅಂತ ಹೇಳ್ತಿದ್ದಾರೆ. ಸೊ ಇದಕ್ಕ ನಾನು ಏನ್ ಮಾಡ್ತೀನಿ, ಇದೇ ಎಕ್ಸಾಂಪಲ್ ಇಲ್ಲಿ ತಗೋತೀನಿ, ತಗೊಂಡು ಇಲ್ಲಿ ಸಾಲ್ವ್ ಮಾಡ್ಲಿಕ್ಕೆ ಪ್ರಯತ್ನ ಇಲ್ಲಿ ತಗೊಂಡಿನಿ. ಸೊ ಲಾಸ್ಟ್ ವೀಕ್ ರಹೀಮ್ ಬಿ ಪ್ಲಸ್ ಡ್ರಾ ಅ ಪಿಕ್ಚರ್ ಅಂದ ವಾಲ್. ನೋಡ್ರಿ ನಾ ಏನ್ ಹೇಳ್ತೀನಿ ಗೊತ್ತಾ, ಸೊ ಈ ರೀತಿ ಕ್ವಶನ್ ಕೊಡ್ತಾರೆ, ಈ ಬಿ ಅಂತ ಕೊಟ್ಟಿರ್ತಾರ ನೋಡ್ರಿ, ಬಿ ಅಂತ ಕೊಟ್ರೆ ಏನ್ ಫಿಲ್ ಮಾಡ್ಬೇಕು ಸರ್ ಅಂತಂದ್ರೆ, ನೋಡ್ರಿ ಇದರಲ್ಲಿ ಎರಡು ನಾವು ಫಿಲ್ ಮಾಡ್ಬೋದು. ಯಾವುದು? ಪ್ರೆಸೆಂಟ್ ಫಾರ್ಮ್. ನಿಮಗೆ ಇಷ್ಟು ಸಾಕು, ಇಷ್ಟು ತಿಳ್ಕಿದ್ರೆ ಸಾಕು. ಪ್ರೆಸೆಂಟ್ ಮತ್ತು ಪಾಸ್ಟ್ ಮೊದಲು ಇದು ವಿಚಾರ ಮಾಡ್ಕೋಬೇಕು. ಸರ್ ಪ್ರೆಸೆಂಟ್ ಇದ್ರೆ ಯಾವ ಸರ್ ಅಂತಂದ್ರೆ ಯಾಮ್, ಈಸ್, ಆರ್ ಇವು ಪ್ರೆಸೆಂಟ್ ದಲ್ಲಿ ಇದ್ದಂತ ವಾಕ್ಯದಲ್ಲಿ ಇರ್ಬೇಕಾದಂತ ಹೆಲ್ಪಿಂಗ್ ವರ್ಬ್ಸ್. ಇಲ್ಲ ಸರ್ ಪಾಸ್ಟ್ ದಲ್ಲಿ ಇದ್ರೆ ಹೆಂಗ್ ಸರ್ ಅಂತಂದ್ರೆ ವಾಸ್ ಅಥವಾ ವರ್. ಸೊ ಇದರಲ್ಲಿ ಯಾವ ಸೂಟೇಬಲ್ ಆಗುತ್ತೋ ಅದನ್ನ ನೀವು ಫಿಲ್ ಮಾಡ್ಬೇಕು. ಓಕೆ, ಹಾಗಾದ್ರೆ ನಮಗೆ ಫಸ್ಟ್ ಫೈಂಡ್ ಔಟ್ ಮಾಡ್ಬೇಕಾಗಿದೆ ಬಿ ಅಂದ್ರೆ ಏನನ್ನೋದು ಗೊತ್ತಾಯ್ತು. ಬಿ ಅಂದ್ರೆ ಏನು? ಆ ಟು ಬಿ ಹೆಲ್ಪಿಂಗ್ ವರ್ಬ್ಸ್ ಅಂತ ಬರ್ತಾವ ನೋಡ್ರಿ, ಅದರಲ್ಲಿ ಯಾವ ಬರ್ತಾವ ನಾನು ಹೇಳ್ತಾ ಇದ್ದೀನಿ. ಈ ಟು ಬಿ ಹೆಲ್ಪಿಂಗ್ ವರ್ಬ್ಸ್ ಅಂತ ಬರ್ತಾವ, ಇವೆಲ್ಲವೂ ಟು ಬಿ ಹೆಲ್ಪಿಂಗ್ ವರ್ಬ್ಸ್ ಅಂತ ಬರ್ತಾವ. ಸೊ ಟು ಬಿ ಹೆಲ್ಪಿಂಗ್ ವರ್ಬ್ಸ್. ಸೊ ಟು ಬಿ ಹೆಲ್ಪಿಂಗ್ ವರ್ಬ್ಸ್ ಅಂದ್ರೆ ಪ್ರೆಸೆಂಟ್ ಅಂದ್ರೆ ಆಮ್ ಇಸ್ ಆರ್, ಪಾಸ್ಟ್ ಅಂದ್ರೆ ವಾಸ್ ಓವರ್. ಸೊ ನಾವು ಏನ್ ಮಾಡ್ಬೇಕು, ಪ್ರೆಸೆಂಟ್ ಪಾಸ್ಟ್ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಫಸ್ಟ್ ಕ್ರಿಯೆ ಏನು ಇವಾಗ ನಡೀತಾ ಇದೆನಾ ಅಥವಾ ಮುಗಿದು ಹೋಗಿದೆ. ಸರ್ ಹೆಂಗ್ ಗೊತ್ತಾಗ್ತೈತೆ ಅಂದ್ರೆ, ಈ ಕೊಟ್ಟಂತ ವಾಕ್ಯ ಓದ್ಕೋಬೇಕು. ಓದ್ಕೊಂಡ್ರಲ್ಲಿ ಅಲ್ಲಿ ಸಮಯವನ್ನು ತೋರಿಸುವಂತ, ಟೈಮ್ ಅನ್ನು ತೋರಿಸುವಂತ ಅಡ್ವರ್ಬ್ಸ್ ಅಂತ ನಾವು ಕರಿತೇವೆ. ಟೈಮ್ ಅಡ್ವರ್ಬ್ಸ್ ಗಳು ಇರ್ತಾವ, ಅವುಗಳನ್ನ ನೋಡಿ ನಾವು ಫೈಂಡ್ ಔಟ್ ಮಾಡ್ಬೇಕು. ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಲಾಸ್ಟ್ ವೀಕ್ ಅಂತಿದೆ. ಏನಂತಿದೆ? ಲಾಸ್ಟ್ ವೀಕ್ ರಹೀಮ್ ಡ್ಯಾಶ್. ಲಾಸ್ಟ್ ವೀಕ್ ಅನ್ನೋದು ಯಾವ ಸಮಯವನ್ನು ತೋರಿಸ್ತೈತೆ ಹೇಳ್ರಿ? ಹಾ, ಪಾಸ್ಟ್ ಅನ್ನು ತೋರಿಸುವಂತ. ಹಾಗಾದ್ರೆ ಪಾಸ್ಟ್ ಅಂತ ಅನ್ಬೇಕ, ಇವೇ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡ್ಬೇಕಲ್ಲ ನಾವು. ಯಾವ? ವಾಸ್, ವರ್ ಇವನೇ ಯೂಸ್ ಮಾಡ್ಬೇಕಿಲ್ಲ. ವಾಸ್, ವರ್ಗಳನ್ನ ಅದರಲ್ಲಿ ಯಾವ ಸೂಟೇಬಲ್ ಆಗ್ತದೆ ಅದ್ ನೋಡ್ಬೇಕು. ಸೊ ಈ ವಾಸ್ ವರ್ದಲ್ಲಿ ಯಾವ ಸೂಟೇಬಲ್ ಆಗುತ್ತೆ ಹೇಳ್ರಿ? ಈ ರಹೀಮ್ ಅದರ ಈ ಸಬ್ಜೆಕ್ಟ್ ಇರ್ತದ ನೋಡ್ಬೇಕು. ಸಬ್ಜೆಕ್ಟ್ ಮುಂದೆ ಯಾವ ಸೂಟೇಬಲ್ ಆಗುತ್ತ, ಸಿಂಗುಲರ್ ಇದ್ರೆ ವಾಸ್ ತೋರಿ, ಪ್ಲೂರಲ್ ಇದ್ರೆ ವರ್ ತೋರಿ. ರಹೀಮ್ ಇದೆ, ಅದಕ್ಕಾಗಿ ಏನ್ ಮಾಡ್ತೀರಿ, ಈ ಬಿ ಇದು ಕೆಲಸ ಮುಗಿ. ಓಕೆ, ಬಿ ಇದು ಕೆಲಸ ಮುಗಿ. ಇನ್ ಡ್ರಾ ಇದ್ದದ್ದು ಏನಾಗ್ತೈತಿ ಅಂತಂದ್ರೆ, ಸೊ ಈಗ ಡ್ರಾ ಆಗ್ತಿರ್ತೈತಿ. ಡ್ರಾ ಇದ್ದದ್ದು ಈ ಬಿ ಬಂದಕಾರ ವಿ3 ಆಗ್ಬಹುದು ಒಂದು, ಅಥವಾ ವಿ4 ಆಗ್ಬಹುದು ಒಂದು. ಅಂದ್ರೆ ವಿ4 ಅಂದ್ರೆ ಡ್ರಾಯಿಂಗ್, ವಿ3 ಅಂದ್ರೆ ಡ್ರಾನ್, ಇವು ಆಗ್ಬೋದು. ಅದ್ರಲ್ಲಿ ಈ ಬಿ ಅಂತ ಕೊಟ್ಟಕಾರಂತೂ ಇದು ಅಂತೂ ಬರೋದೇ ಇಲ್ಲ, ಇನ್ ಡ್ರಾಯಿಂಗೇ ಆಗ್ಬೇಕು ನಿಮ್ದು. ಯಾಕೆ ಸರ್ ಇದು ಬರೋದಿಲ್ಲ ಅಂತಂದ್ರೆ, ಇಲ್ಲಿ ಟು ಹ್ಯಾವ್ ಹೆಲ್ಪಿಂಗ್ ವರ್ಬ್ಸ್ ಬಂದ್ರೆ ಮಾತ್ರ ಇದು ಬರ್ತೈತಿ, ಇಲ್ದಿದ್ರೆ ಇವು ಬರೋದೇ ಇಲ್ಲ. ಸೊ ಅದಕ್ಕಾಗಿ ಇಲ್ಲಿ ಕಂಪಲ್ಸರಿ ಏನ್ ಮಾಡ್ಬೇಕು, ವಿ4 ನೇ ಯೂಸ್ ಮಾಡ್ಬೇಕು. ಡ್ರಾಯಿಂಗ್ ಸರ್ ಯಾವಾಗ ವಿ3 ಬರ್ತದೆ ಅದನ್ನು ಹೇಳ್ತೀನಿ. ಕೊಟ್ಟಂತ ವಾಕ್ಯ ಪ್ಯಾಸಿವ್ ಫಾರ್ಮ್ ದಲ್ಲಿ ಇರ್ತೈತಿ, ಆಕ್ಟಿವ್ ಪ್ಯಾಸಿವ್ ಫಾರ್ಮ್ ದಲ್ಲಿ ಇದ್ದಾಕಾರ ಅವಾಗ ವಿ3 ಬರ್ತೈತಿ ನಮ್ದಲ್ಲಿ ಇಟ್ಕೊಡು. ಅದು ಸ್ವಲ್ಪ ಹೈಯರ್ ಆಗುತ್ತ, ಅದನ್ನು ಸ್ವಲ್ಪ ಅದ್ರ ಬಗ್ಗೆನೂ ನಾಲೆಜ್ ಅಲ್ಲಿ. ಯಾವಾಗ ಪ್ಯಾಸಿವ್ ಫಾರ್ಮ್ ದಲ್ಲಿ ಇದ್ದಾಕಾರ ಇವು ಹೆಲ್ಪಿಂಗ್ ಬಂದನು ಮತ್ತೆ ಇಲ್ಲಿ ವಿ3 ಫಾರ್ಮ್ ಬರ್ತೈತಿ. ಬಟ್ ನನ್ನ ಪ್ರಕಾರ ಈ ಹೈಸ್ಕೂಲ್ ನಿಮಗೆ 8ನೇ ತರಗತಿಯವ್ರಿಗೆ ಕೇಳೋದು ಇಷ್ಟೇ ಸಿಂಪಲ್ ಆಗಿ ಕೇಳ್ತಾರ, ಅಷ್ಟು ಡಿಫಿಕಲ್ಟ್ ಕೇಳೋದಿಲ್ಲ. ಸೊ ಇಲ್ಲಿ ಬಿ ಬಂದಿತ್ತಂದ್ರ ಪ್ರೆಸೆಂಟ್ ಪಾಸ್ಟ್ ನೋಡ್ಕೋರಿ, ಅದರಲ್ಲಿ ಅದಾದ ನಂತರ ಮುಂದೆ ಡ್ರಾಯಿಂಗ್ ಅಂತ ING ಹಚ್ಚಿರಿ, ಮುಗೀತು, ಪರ್ಫೆಕ್ಟ್ ಆಗತ್ತೆ, ಕರೆಕ್ಟ್ ಆನ್ಸರ್ ಆಗತ್ತೆ. ಓಕೆ, ಹಾಗಾದ್ರೆ ಇದು ಕ್ಲಿಯರ್ ಆಯ್ತಾ? ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತು? ಬಿ ಅಂತ ಕೊಟ್ಟಾಕ ಏನ್ ಮಾಡ್ಬೇಕು, ಮೊದಲು ಪ್ರೆಸೆಂಟ್ ಪಾಸ್ಟ್ ಅನ್ಸ್ತಿರ್ಬೇಕು. ಪ್ರೆಸೆಂಟ್ ಇದ್ರೆ ಹೇಳ್ತಾವು ಈಸ್, ಪಾಸ್ಟ್ ಅಂದ್ರೆ ಹೇಳ್ತಾವು.
ಸೊ ಇಲ್ಲಿ ಪ್ರೆಸೆಂಟ್ ಪಾಸ್ಟ್ ಹೆಂಗ್ ಗೊತ್ತಾಗ್ತದೆ ಸರ್ ಅಂದ್ರೆ ಒಟ್ಟಂತ ಸ್ಟೇಟ್ಮೆಂಟ್ ನೋಡ್ಕೋಬೇಕು, ಅಲ್ಲಿ ಟೈಮ್ ಅಂತ ತೋರಿಸುವಂತ ಯಾವ್ದಾದ್ರು ಶಬ್ದಗಳು ಇರ್ತಾವ ಅದನ್ನ ನೋಡಿ ನೀವು ಕಂಡು ಹಿಡ್ಕೋಬೇಕು. ಹಿಂದಿನ ವಾರ ಲಾಸ್ಟ್ ವೀಕ್ ಅದು ಪಾಸ್ಟ್ ತೋರಿಸುತ್ತಾ ಪ್ರೆಸೆಂಟ್ ಯಾವ್ದು ಬರಲ್ಲ. ಸೊ ಆಮೇಲೆ ರೈಟ್ ನೋಡ್ಬೇಕು, ಸಿಂಗ್ಯುಲರ್ ಅದರ ಅದಕ್ಕೆ ವಾಸ್ ತುಂಬ್ತೀರಿ. ಇದಾದ ನಂತರ ING ಹಚ್ಚಿರಿ, ಡ್ರಾಯಿಂಗ್ ಮುಗಿ ಇಷ್ಟು ಬರ್ದ್ರೆ ಇಲ್ಲಿ ಗೆಟ್ 1 ಮಾರ್ಕ್ಸ್. ಕ್ಲಿಯರ್ ಆಯ್ತಾ? ಇಂಥ ಎಕ್ಸಾಂಪಲ್ಸ್ ನಾನು ತಗೊಂಡಿದ್ದೀನಿ ಇಲ್ಲಿ. ಸೊ ಯಾವುದು ಇಂಡಿಯಾ ಡ್ಯಾಸ್ ಬಿ ರೂಲ್ ಬೈ ಫಾರಿನರ್ಸ್ ಫಾರ್ ಮೆನಿ ಸೆಂಚುರಿ, ಇದು ಆಮೇಲೆ ಹೇಳ್ತೀನಿ. ಇದು ಯಾಕೆ ಹೇಳ್ತೀನಿ ಅಂದ್ರೆ 10th ಲೆವೆಲ್ ಐತದು. ಇಂಡಿಯಾ ಡ್ಯಾಸ್ ಬಿ ಅ ಡೆಮೋಕ್ರಾಟಿಕ್ ಕಂಟ್ರಿ ಅಂತ ಐತೆ ನೋಡಿ. ಓಕೆ, ಇದನ್ನ ಮೊದಲು ನೋಡ್ಕೋಬೇಕು. ಇಂಡಿಯಾ ಈಸ್, ಸೊ ಪ್ರೆಸೆಂಟ್ ಪಾಸ್ಟ್ ನೋಡ್ಕೋಬೇಕು. ಒಂದು ಭಾರತ ಅನ್ನೋದು ಒಂದು ಡೆಮೋಕ್ರಾಟಿಕ್ ಕಂಟ್ರಿ ಅನ್ನೋದು ಅದೇನ್ ಪ್ರೆಸೆಂಟ್ ದಲ್ಲೇ ಇದೆ, ಹೌದೇನಿಲ್ಲ? ಹೌದು, ಪ್ರೆಸೆಂಟ್ ಅನ್ಬೇಕಾ ಯಾಮ್ ಈಸ್ ಆರ್. ಸೊ ಇಂಡಿಯಾ ಅನ್ಬೇಕು ಯಾಮ್ ಬರ್ತೈತೆ, ಈಸ್ ಬರ್ತೈತೆ, ಆರ್ ಬರ್ತೈತೆ, ಈಸ್ ಇಸ್ ದ ರೈಟ್ ಆನ್ಸರ್. ಸೊ ಈ ರೀತಿ ಫೈಂಡ್ ಔಟ್ ಮಾಡ್ಬೇಕು. ನೆಕ್ಸ್ಟ್, ಸಾಗರ್ ಇಸ್ ಮೈ ಫ್ರೆಂಡ್, ಹಿ ಡ್ಯಾಸ್ ಬಿ ವರ್ಕ್ ಇನ್ ದ ಪೋಸ್ಟ್ ಆಫೀಸ್ ಅಂತ ಇದೆ. ಬಿ ಅನ್ನ ಅದೇ ಅಂದೆ, ಏನು ಪ್ರೆಸೆಂಟ್ ಫಾಸ್ಟ್. ಸೊ ಪ್ರೆಸೆಂಟ್ ಇದ್ರೆ ಯಾವ ಇರಬೇಕು, ಯಾಮ್ ಈಸ್ ಆರ್. ಫಾಸ್ಟ್ ಅಂದ್ರೆ ಇಲ್ಲಿ ಪ್ರೆಸೆಂಟ್ ಪಾಸ್ಟ್ ಹೆಂಗ್ ಗೊತ್ತಾಗ್ತದೆ ಹೇಳ್ರಿ ಇಲ್ಲಿ? ಆ ಸಾಗರ್ ಈಸ್ ಅಂತಿದೆ ಅಂದ್ರೆ ಪ್ರೆಸೆಂಟ್, ಗೊತ್ತಾಯ್ತಲ್ಲ? ಅಂದ್ರೆ ಪಾಸ್ಟ್ ಯಾವ್ದು ಯೂಸ್ ಮಾಡಪ್ಲಿಲ್ಲ. ಹಾಗಾದ್ರೆ ಹಿ ಮುಂದೆ ಯಾವ್ದು ಯೂಸ್ ಮಾಡ್ತಾರೆ? ಯಾಮ್ ಈಸ್ ಆರ್ದಲ್ಲಿ ಆ ಹಿ ಈಸ್, ಗೊತ್ತಾಗ್ತೇನಿಲ್ಲ? ಹಿ ಈಸ್. ಮತ್ತೆ ಏನಂತ ಹೇಳ್ತೀನಿ ನಾನು? ವರ್ಕ್ ಇದ್ದದನ್ನ ING ಹೇಳ್ತೀನಿ. ಸೊ ಹಿ ಈಸ್ ವರ್ಕಿಂಗ್. ಓಕೆ, ಇನ್ನ ಇಲ್ಲಿ ಹ್ಯಾವ್ ಅಂತ ಕೊಟ್ಟಾರ ಸರ್. ಹ್ಯಾವ್ ಕೊಟ್ರೆ ಹೆಂಗ್ ಸರ್? ಇವಕ್ ನಾವ್ ಏನ್ ಮಾಡ್ತೇವೆ, ಟು ಹ್ಯಾವ್ ಹೆಲ್ಪಿಂಗ್ ವರ್ಬ್ಸ್ ಅಂತ ಕರಿತೇವೆ. ಟು ಹ್ಯಾವ್ ಹೆಲ್ಪಿಂಗ್ ವರ್ಬ್ಸ್ ದಲ್ಲಿ ಪ್ರೆಸೆಂಟ್ ದಲ್ಲಿ ಮತ್ತೆ ಎರಡು ಬರ್ತಾವ, ಪ್ರೆಸೆಂಟ್ ಪಾಸ್ಟ್. ಪ್ರೆಸೆಂಟ್ ಅಂದ್ರೆ ಹ್ಯಾಸ್, ಹ್ಯಾವ್ ಪ್ರೆಸೆಂಟ್. ಸೊ ಪಾಸ್ಟ್ ಅಂದ್ರೆ ಹ್ಯಾಡ್. ಇಲ್ಲಿ ಪ್ರೆಸೆಂಟ್ ಪಾಸ್ಟ್ ನೋಡ್ಕೋಬೇಕು. ಹಿ ಡ್ಯಾಸ್ ಹಿಸ್ ಓನ್ ಕಾರ್ ಅಂಡ್ ಹಿ ಗೋಸ್, V1 ಪ್ರೆಸೆಂಟ್ ಡೈಲಿ. ಪ್ರೆಸೆಂಟ್ ಐತಲ್ಲ, ಪ್ರೆಸೆಂಟ್ ಅಂದ್ರೆ ಏನ್ ಮಾಡ್ಬೇಕು, ಹ್ಯಾಸ್ ಯೂಸ್ ಮಾಡ್ಬೇಕು, ಹ್ಯಾವ್ ಯೂಸ್ ಮಾಡ್ಬೇಕು. ಹ್ಯಾಸ್ ಯಾವ್ದಲ್ಲಿ ಯಾವ್ದು ಕರೆಕ್ಟ್ ಆಗತ್ತೆ ಹೇಳ್ರಿ? ಹಿ ಮುಂದನೆ ಹ್ಯಾಸ್ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಅದೇ ರೀತಿ ಎಕ್ಸಾಂಪಲ್, ಒನ್ಸ್ ಅಪಾನ್ ಅಂತ ಐತಿ ನೋಡ್ರಿ. ಒನ್ಸ್ ಅಪಾನ್ ಅ ಟೈಮ್ ದೇರ್ ಲಿವ್ಡ್ ಅ ಕಿಂಗ್ ಅಂತ ಐತಿ. ಸೊ ಇಲ್ಲಿ ಹ್ಯಾಸ್ ಅದ್ ಕೊಡ್ರಿ, ಹ್ಯಾಸ್ ಅದ್ ಕೊಡೋಣ ನಾ ಏನಂತೀನಿ, ಟು ಹ್ಯಾವ್ ಹೆಲ್ಪಿಂಗ್ ವರ್ಬ್ಸ್ ಬರ್ತಾವ. ಟು ಹ್ಯಾವ್ ಹೆಲ್ಪಿಂಗ್ ವರ್ಬ್ಸ್ ದಲ್ಲಿ ಪ್ರೆಸೆಂಟ್ ಪಾಸ್ಟ್. ಪ್ರೆಸೆಂಟ್ ದಲ್ಲಿ ಯಾವ ಬರ್ತಾವ ಹೇಳ್ರಿ? ಹ್ಯಾಸ್, ಹ್ಯಾವ್. ಪಾಸ್ಟ್ ಅಲ್ಲಿ ಹ್ಯಾಡ್. ಓಕೆ, ಸೊ ಪ್ರೆಸೆಂಟ್ ಪಾಸ್ಟ್ ಹೆಂಗ್ ಗೊತ್ತಾ? ಒನ್ಸ್ ಅಪಾನ್ ಟೈಮ್ ದೇರ್ ಲಿವ್ಡ್, V2 ಪಾಸ್ಟ್. ಸೊ ಅಂದ್ರೆ ಪ್ರೆಸೆಂಟ್ ಬರಲ್ಲ, ಒಂದೇ ಐತಿ ಅದನ್ನೇ ತುಂಬಿಡ್ರಿ ಹ್ಯಾಡ್. ನೋಡಿ, ಇನ್ನ V3 ಬರುವುದು ಎಲ್ಲಿ ಅಂದ್ರೆ ಪ್ಯಾಸಿವ್ ವಾಕ್ಯದಲ್ಲಿ ಬರ್ತೈತಿ V3ಗಳು. ಹಾ, V3ಗಳು ಪ್ಯಾಸಿವ್ ವಾಯ್ಸ್ ದಲ್ಲಿ ಬರ್ತವೆ. ಇದೇ ರೀತಿ ಇನ್ನೊಂದು ಎಕ್ಸಾಂಪಲ್ ತಗೋತೀನಿ ನೋಡ್ರಿ. ಎಕ್ಸಾಂಪಲ್ ಬೇರೆ, ದೇ ಡ್ಯಾಸ್ ಬಿ ಪ್ಲಸ್ ಗೋ ಟು ಮಾರ್ಕೆಟ್ yesterday. ಓಕೆ, ಏನಿದೆ ಹೇಳ್ರಿ ಸ್ಟೇಟ್ಮೆಂಟ್? ದೇ ಡ್ಯಾಸ್, ಹಾ. ಸೊ ಇಲ್ಲಿ ನಾನು ಏನಾಗ್ತಿದ್ದೀನಿ, ಬಿ ಅಂತ ಇದ್ರೆ ಪ್ರೆಸೆಂಟ್ ಪಾಸ್ಟ್ ನೋಡ್ಕೋಬೇಕು. ಪ್ರೆಸೆಂಟ್ ಅಂದ್ರೆ ಏನೇನಿರ್ತಾವ ಹೇಳ್ರಿ? ಯಾಮ್ ಈಸ್ ಆರ್. ಪಾಸ್ಟ್ ಅಂದ್ರೆ ಸೊ ಇಲ್ಲಿ ನೋಡ್ರಿ ಪ್ರೆಸೆಂಟ್ ಪಾಸ್ಟ್ ಇದು ವಾಕ್ಯ ನೋಡ್ಕೋರಿ. ಇಲ್ಲಿ ಎಸ್ಟರ್ಡೇ ಅಂತಿದೆ ನೋಡಿ. ಎಸ್ಟರ್ಡೇ ಅಂದ್ರೆ ಪಾಸ್ಟ್ ಆಯ್ತು, ಇದು ಹೋಯ್ತು. ಸೊ ವಾಸ್ ಓವರ್ದಲ್ಲಿ ಯೂಸ್ ಮಾಡ್ಬೇಕು. ಇಲ್ಲಿ ಇದೆ ದೇ ಅಂತಿದೆ, ದೇ ಮುಂದೆ ಯಾವ್ದು ಯೂಸ್ ಮಾಡ್ತೀರಿ? ವರ್. ಇದು ಮುಗಿತಾ? ಗೋ ಇದ್ದದನ್ನ ಮುಗಿ ಇಷ್ಟ, ದೇ ವರ್ ಗೋಯಿಂಗ್ ಟು. ಗೊತ್ತಾಯ್ತು? ಹಾ, ಮತ್ತೊಂದು ಎಕ್ಸಾಂಪಲ್ ಹೇಳ್ರಿ ಯಾವ್ದಾರ?
ಇನ್ನೊಂದು ಎಕ್ಸಾಂಪಲ್. ಬಿ ಪ್ಲಸ್ TALK. ಡೈಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ನಿಮ್ಗೆ ಈಸಿಯಾಗಿ ಗೊತ್ತಾಗಲ್ಲ. ಸಿ ಡ್ಯಾಶ್ ಬಿಲ್ ಟಾಕ್ ಇನ್ ಫೋನ್ಸ್ ಡೈಲಿ ಅಂತ ಕೊಟ್ಟಿದ್ದೀನಿ. ಸೊ ಈ ಬಿ ಕೊಟ್ಟ ತಕ್ಷಣ ಏನ್ ನೋಡ್ಕೋಬೇಕು ನೀವು? ಪ್ರೆಸೆಂಟ್ ಪಾಸ್ಟ್. ಸೊ ಪ್ರೆಸೆಂಟ್ ಇದ್ರೆ ಏನ್ ಯೂಸ್ ಮಾಡ್ಬೇಕು? ಆಮ್ ಈಸ್ ನಂದು ರಿಪೀಟ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಎಂತ ಕ್ವಶನ್ ಕೇಳಿದ್ರು ನೀವು ಸಾಲ್ವ್ ಮಾಡಿ. ಪಾಸ್ಟ್ ಇದ್ರೆ ವಾಸ್ ವರ್ಡ್. ಇಲ್ಲಿ ಪ್ರೆಸೆಂಟ್ ಪಾಸ್ಟ್ ಹೆಂಗ್ ಗೊತ್ತಾಗ್ತದೆ ಹೇಳ್ರಿ? ಇಲ್ಲಿ ಡೈಲಿ ಅಂತಿದೆ, ಪ್ರತಿದಿನ ಮಾತಾಡೋದು ಪ್ರೆಸೆಂಟ್. ಓಕೆ, ಸೊ ಇದು ಪಾಸ್ಟ್ ಅನ್ನೋದು ಹೋಯ್ತು. ಪಾಸ್ಟ್ ಅನ್ನೋದನ್ನ ನಾವು ಡಿಲೀಟ್ ಮಾಡ್ತೀವಿ. ಪಾಸ್ಟ್ ಹೋಯ್ತು. ಸೊ ಸಿ ಮುಂದೆ ಯಾವ ಸೂಟೇಬಲ್ ಆಗುತ್ತಾ? ಇದು ಮುಗಿತು. ಟಾಕ್ ಇದ್ದದನ್ನ ಟಾಕ್ ಮಾಡಿದ್ರೆ ಮುಗಿತು, 1 ಮಾರ್ಕ್ಸ್ ಸಿಗ್ತದೆ. ಇದೇ ರೀತಿ ಕ್ವಶನ್ ಅನ್ನ ಅವ್ರು ಕೇಳ್ತಾರೆ ಡೆಫಿನೆಟ್ ಆಗಿ. ಸೊ ಲಾಸ್ಟ್ ವೀಕ್ ಅಂತ ಈ ರೀತಿ ಕೇಳ್ತಾರ. ಇಂಥವನ್ನ ನೀವು ಸಾಲ್ವ್ ಮಾಡ್ಬೋದಾ? ನೆಕ್ಸ್ಟ್ ನಾನು ಮತ್ತೆ ಹೇಳ್ಬೇಕಾಗಿದ್ದು ರಿಪೋರ್ಟರ್ ಸ್ಪೀಚ್ ನಾನು ಡಿಸ್ಕಷನ್ ಮಾಡ್ತೀನಿ ನೆಕ್ಸ್ಟ್ ಕ್ಲಾಸ್. ಇದು ರಿಪೋರ್ಟರ್ ಸ್ಪೀಚ್ ಮತ್ತೆ ಒಂದಿಷ್ಟು ಎಕ್ಸಾಂಪಲ್ ತಗೊಂಡು ಸಪ್ರೇಟ್ ಆಗಿ ಒಂದು ಕ್ಲಾಸ್ ಮಾಡೋದು. ಸೊ ರಿಪೋರ್ಟರ್ ಸ್ಪೀಚ್ ವಿಲ್ ಡಿಸ್ಕಸ್ ಟುಮಾರೋ.